ಹಾಯ್ ವ್ಯೂಯರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಸ್ಯಾಟರ್ಡೇ ವೀಕೆಂಡ್ ವ್ಲಾಗ್ ಮಾಡ್ತಾಯಿದ್ದೀನಿ. ಇವತ್ತು ಮಕ್ಕಳಿಗೆ ಸ್ಕೂಲ್ ಇರಲ್ಲ, ಹಾಗಾಗಿ ನನಗೊಂದು ಸ್ವಲ್ಪ ಆರಾಮ್ಸೆ ಒಂದು ಸ್ವಲ್ಪ 7 ಗಂಟೆಗೂ ಕೂಡ ಎದ್ದೊಳ್ಬೋದು. ಸ್ಯಾಟರ್ಡೇ ಸಂಡೇ ಆ ಥರ ಇರುತ್ತೆ. ಇನ್ನು ಪ್ರತಿದಿನ 5:45 6 ಗಂಟೆ ಈ ರೀತಿ ಟೈಮ್ಗೆ ಎದ್ದೊಳ್ಬೇಕು. ಇನ್ನು ಇವತ್ತು ಸ್ವಲ್ಪ ಆಚೆ ಹೋಗೋಣ ಅಂತಲೇ ಅಂದ್ಕೊಂಡಿದ್ದು, ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು. ಎಲ್ಲಿಗೆ ಅಂತ ಹೇಳ್ತೀನಿ, ಆ್ಯಂಡ್ ಹೊಸ ಪ್ಲೇಸ್ ಕೂಡ ನಾನು ತೋರಿಸ್ತೀನಿ ನಿಮಗೆ. ತುಮಕೂರಲ್ಲಿರುವಂಥದ್ದು ಬ್ಯೂಟಿಫುಲ್ ಪ್ಲೇಸ್ ಅದು. ಇನ್ನು ನಿಂಬೆಹಣ್ಣು ಇದಿಷ್ಟು ನಮ್ಮದು ಸೈಟಲ್ಲಿ ಒಂದು ನಿಂಬೆಹಣ್ಣು ಗಿಡ ಇದೆ, ಅಷ್ಟು ಬೆಳೆದಿತ್ತು. ಸ್ಮೆಲ್ ಮಾತ್ರ ಘಮ 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 ಅಂತಾಯಿತು, ಸಖತ್ತಿತ್ತು. ಇನ್ನು ಇದು ನಾಳೆ ಮಾಡೋಣ ಅಲಸಂಡೆ ಕಾಳು ಅಂದ್ಬಿಟ್ಟು ಹಾಗೆ ಎತ್ತಿಟ್ಟೆ. ಇವತ್ತೇನು ಮಾಡೋದು ಬೇಡ ಅಂತ ನಾಳೆ ದೋಸೆಗೆ ನೆನಾಕ್ಬಿಟ್ಟು ಬೆಳಗ್ಗೆನೇ ಇದಕ್ಕೆ ಅಲಸಂಡೆ ಕಾಳಿನ ಮಸಾಲೆ ಸಾಂಬಾರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ನಾಳೆಗೆ ಪೋಸ್ಟ್ಪೋನ್ ಮಾಡಿಕೊಂಡೆ ಇದನ್ನು ಮಾಡೋದು. ಇಲ್ಲಾಂದರೆ ಇವತ್ತು ಮಾಡಬೇಕು ಅಂತಲೇ ಅಂದ್ಕೊಂಡಿದ್ದು. ಇನ್ನು ಈ ಥರದ್ದು ತೆಂಗಿನಕಾಯಿ ಏನಾದರೂ ದೇವ್ರಿಗೆ ಇಟ್ಟಿರ್ತೀವಲ್ಲ, ಹೊಡೆದಿರ್ತೀವಿ, ಇಲ್ಲ ದೇವಸ್ಥಾನದಿಂದ ಬಂದಿರುತ್ತೆ ಅಂಥದ್ದು, ಈಸಿಯಾಗಿ ಇದನ್ನು ಕೊಬ್ಬರಿ ಮಾತ್ರ ತೆಕ್ಕೋಬೇಕು ಅಂದರೆ ಈ ಟಿಪ್ನ ಯೂಸ್ ಮಾಡಿ ಫಾಲೋ ಮಾಡಿ. ಸೊ ಮೊದಲು ಅದರ ಚಿಪ್ನ ಗ್ಯಾಸ್ ಮೇಲೆ ಇಟ್ಬಿಡಬೇಕು. ಒಂದು ಲೋ ಫ್ಲೇಮಲ್ಲಿ ಒಂದು 5 ನಿಮಿಷನೂ ಬೇಡ, 5 ನಿಮಿಷದ ಒಳಗಡೆ ಸಾಕು. ಲೋ ಫ್ಲೇಮಲ್ಲಿ ಚೆನ್ನಾಗಿ ಅದು ಹೀಟ್ ಮಾಡ್ಕೋಬೇಕು. ಹೀಟ್ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ. ಕ್ಲೀನಾಗಿ ಒಂದು ಚಾಕುನೋ ಇಲ್ಲ ಒಂದು ಸ್ಪೂನು ಇಲ್ಲ ಒಂದು ಚಪಾತಿ ತೀರಿಸೋದೊಂದು ಇದು ಬರುತ್ತಲ್ಲ, ಅದರಲ್ಲಿ ಆ ಸೌಟಲ್ಲಿ ತೆಗೆದ್ರೂ ಆರಾಮ್ಸೆ ಬರುತ್ತೆ. ಒಂದು ಚೂರು ಕೂಡ ವೇಸ್ಟ್ ಆಗೋಲ್ಲ. ನೀವು ಮಾಮೂಲಿ ಹೀಟ್ ಮಾಡ್ದಲೇ ಅದೇ ರೀತಿಯೇ ನೀವು ಕೊಬ್ಬರಿ ತೆಗೀರಿ, ಬರಲ್ಲ, ಕಟ್ ಆಗುತ್ತೆ ಮತ್ತು ತುಂಬ ವೇಸ್ಟ್ ಆಗುತ್ತೆ. ಬಟ್ ಇದೇನು ಗೊತ್ತಾ, ಸುತ್ತಲೂ ಹಿಂಗೆ ತೆಕ್ಕೊಂಡು ಹೀಟ್ ಮಾಡಿಬಿಟ್ಟು ಸುತ್ತಲೂ ಒಂದು ಈ ರೀತಿ ಒಂದು ನಾವು ಸ್ವಲ್ಪ ಹೆಲ್ಪ್ ಮಾಡಿ ಸ್ವಲ್ಪ ತೆಕ್ಕೊಂಬಿಟ್ರೆ ಕ್ಲೀನಾಗಿ ಇಷ್ಟು ಅದು ಹೆಂಗಿರುತ್ತೋ ಹಾಗೆ ಆಚೆ ಬರುತ್ತೆ, ಸಖತ್ತಿರುತ್ತೆ. ಅದನ್ನು ನಾನು ತೋರಿಸ್ತೀನಿ ಕೊನೆಗೆ. ಸೊ ಈ ಟ್ರಿಕ್ನ ಫಾಲೋ ಮಾಡಿ, ತುಂಬಾ ಬೇಗನೆ ಆಗೋಗುತ್ತೆ. ಏನಾದರೂ ಸಾಂಬಾರು ಮಾಡೋವಾಗ ಇಲ್ಲ ಅದೇನಾದರೂ ತಿಂಡಿ ಮಾಡೋವಾಗ ತುಂಬಾ ಯೂಸ್ಫುಲ್ ಆಗುತ್ತೆ. ನೋಡಿ ಎಷ್ಟು ಕ್ಲೀನಾಗಿ ಬರ್ತಿದೆ ಗೊತ್ತಾ, ಕ್ಲೀನಾಗಿ ಬರ್ತಿದೆ, ಪ್ರತಿ ಸ್ವಲ್ಪ ಕೂಡ ವೇಸ್ಟ್ ಆಗೋದಿಲ್ಲ. ಸೊ ಟ್ರೈ ಮಾಡಿ ನೋಡಿ. ಈ ಟಿಪ್ ಗೊತ್ತಿದ್ದರೆ ಓಕೆ, ಗೊತ್ತಿಲ್ಲ ಅಂದವ್ರಿಗೆ ಇದು ಯೂಸ್ಫುಲ್ ಆಗುತ್ತೆ. ಇನ್ನು ಇವತ್ತು ಬೆಳಗ್ಗೆ ತಿಂಡಿ ಪ್ರಿಪೇರ್ ಮಾಡ್ತಾಯಿದ್ದೆ. ಸಾಂಬಾರು ಏನು ಮಾಡಲಿಲ್ಲ, ಸರಿ ಮಧ್ಯಾಹ್ನ ನೋಡ್ಕೊಳ್ಳೋಣ ಏನಾದರೂ ಮಾಡೋಣ ಅಂದ್ಬಿಟ್ಟು. ಸೊ ನಮ್ಮ ಪ್ಲ್ಯಾನ್ ಇದ್ದಿದ್ದು ಏನಾದರೂ ಮಾಡಿಕೊಂಡು ಮಧ್ಯಾಹ್ನಕ್ಕೆ ಅಲ್ಲೇ ಹೋಗಿ ದೇವಸ್ಥಾನ ಮುಗಿಸ್ಕೊಂಡು ಅಲ್ಲೇ ಎಲ್ಲಾದರೂ ನೇಚರಲ್ಲಿ ತಿನ್ಕೊಂಡು ಬರೋಣ ಅಂತಲೇ ಅಂದ್ಕೊಂಡಿದ್ದು. ಸೊ ಹಾಗಾಗಿ ಸದ್ಯಕ್ಕೆ ಇವಾಗ ರೊಟ್ಟಿ ಮಾಡ್ತಾಯಿದ್ದೆ. ಸ್ವಲ್ಪ ಸಬ್ಬಾಕ್ಸಿ ಸೊಪ್ಪು ಹಾಕ್ಬಿಟ್ಟು ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿ ಅಕ್ಕಿ ರೊಟ್ಟಿ ಮಾಡಿ ಚಟ್ನಿ ಮಾಡೋಣ ಅಂದ್ಬಿಟ್ಟೆ. ಇದು ಹಸಿಕಾಯಿ ಇತ್ತಲ್ಲ ಅದನ್ನೆಲ್ಲ ಹೀಟ್ ಮಾಡಿ ತೆಕ್ಕೊಂಡೆ. ಕೊಬ್ಬರಿ ಚಟ್ನಿ ಅಕ್ಕಿ ರೊಟ್ಟಿ ಕಾಂಬಿನೇಷನು ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗೆ ವ್ಲಾಗ್ ಕೂಡ ನೋಡಿ ಫುಲ್ಲು ಎಲ್ಲಿ ಹೋಗ್ತೀವಿ ಏನು ಎತ್ತ ಹೊಸ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ. ಕೆಲವ್ರಿಗೆ ಗೊತ್ತಿರುತ್ತೆ ತುಮಕೂರಲ್ಲಿರೋರಿಗೆ, ಇನ್ನೂ ಕೆಲವ್ರಿಗೆ ಗೊತ್ತಿಲ್ಲದಲ್ಲ ಇರೋರಿಗೆ ನೀವು ಕೂಡ ಹೋಗಿ ವಿಸಿಟ್ ಮಾಡ್ಬೋದಲ್ವ. ಹಾಗಾಗಿ ಇನ್ನು ನಮ್ಮ ಮನೇಲಿ ರೊಟ್ಟಿ ಜಾಸ್ತಿ ಮಾಡ್ತಾಯಿರ್ತೀವಿ. ರೊಟ್ಟಿ, ಮುದ್ದೆ, ಈ ಥರ ರೊಟ್ಟೀಸಲ್ಲಿ ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಜೋಳ ರೊಟ್ಟಿ, ಸಜ್ಜೆ ರೊಟ್ಟಿ, ಇಷ್ಟು ರೊಟ್ಟಿಗಳು ಮಾಡ್ತೀವಿ. ಅಂದರೆ ಇದು ತುಂಬ ಇರುತ್ತೆ. ವೀಕ್ಲಿ ಒಂದು ವೆರೈಟಿ ರೊಟ್ಟಿ ಆದರೂ ನಾವು ಮಾಡೇ ಮಾಡ್ತೀವಿ. ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ ಅಂದಾಗ ತುಂಬ ಈರುಳ್ಳಿ ಬೇಕಾಗುತ್ತೆ, ತುಂಬ ಬೇಕಾಗುತ್ತೆ. ಹಾಗೆ ಇಲ್ಲಿ ನಾಳೆ ದೋಸೆಗೆ ನಾನು ಹಾಕಬೇಕು ಅಂತ ಹೇಳಿದ್ನಲ್ಲ, ಅಲಸಂಡೆ ಮಸಾಲೆ ಸಾಂಬಾರು ಮಾಡಬೇಕು ಅಂತ. ಇನ್ನು ದೋಸೆಗೆ ಮಿಲೆಟ್ಸ್ ಕೂಡ ಆ್ಯಡ್ ಮಾಡಿದ್ದೀನಿ. ಅರ್ಧ ಲೋಟ ಕಡಲೆಬೇಳೆ ಮತ್ತು 1 ಲೋಟ ಉದ್ದಿನಬೇಳೆ, 1 ಲೋಟ ದೋಸೆ ಅಕ್ಕಿ ಮತ್ತು 2 ಟೇಬಲ್ ಸ್ಪೂನಷ್ಟು ಮೆಂತ್ಯ ಕಾಳು, ಹಾಗೆ ಒಂದು ಅರ್ಧ ಲೋಟದಷ್ಟು ಅವಲಕ್ಕಿ. ಇನ್ನೆಲ್ಲ ಅರ್ಧ ಈ ಮಿಲೆಟ್ಸ್ ಹಾಕ್ಕೊಂಡಿದ್ದೀನಿ. ಅಂದರೆ ಸಜ್ಜೆ, ನವಣೆ, ಈ ಅಂತ ಹೇಳ್ತೀವಲ್ಲ ಆರ್ಕ ಅಂತ, ಅದು ವೈಟ್ ಕಲರಲ್ಲಿರುತ್ತೆ, ಅಷ್ಟೂ ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಸೋಕ್ ಮಾಡಿಬಿಟ್ಟು ಸಂಜೆ ರುಬ್ಬೋಣ ಅಂದ್ಬಿಟ್ಟು. ಇನ್ನು ಟೀ ಕೂಡ ಪ್ರಿಪೇರ್ ಮಾಡ್ತಾಯಿದ್ದೆ ಬೆಳಗ್ಗೆ. ಹಾಗೆ ಇವತ್ತು ವ್ಯಾಕ್ಸಿನೇಷನ್ ಕೂಡ ಇತ್ತು, ಪ್ರಕುಲ್ಗೆ ಮತ್ತು ಲಶಿಕಾಗೆ ಇಬ್ಬರಿಗೂ ಇತ್ತು. ಅಂದರೆ ಟಿ ವ್ಯಾಕ್ಸಿನೇಷನ್ ಇತ್ತು. ಪ್ರಕುಲ್ಗೆ
ಆಲ್ಮೋಸ್ಟ್ ಅವ್ನಿಗೆ 6 ಇಯರ್ಸ್ಗೆ ಮುಗೀತು. ಇನ್ನು 10 ಇಯರ್ಸ್ ಒಂದು TT ವ್ಯಾಕ್ಸಿನೇಷನ್ ಇತ್ತು. ಹಾಗೆ ಲಶಿಕೊಂದು 6 ವರ್ಷದೊಂದು TT ವ್ಯಾಕ್ಸಿನೇಷನ್ ಇತ್ತು. ಅದು ಕೂಡ ಇವತ್ತೇ ಹಾಕ್ಸ್ಬೇಡ ಅಂತಲೇ ಅಂದ್ಕೊಂಡೆ. ಏನಕ್ಕಂದರೆ ಸಂಡೇ ಯೂಶ್ವಲಿ ಫೀವರ್ ಬರಲ್ಲ, ಬಂದರೆ ಸಂಡೇ ಒಂದಿನ ಫ್ರೀ ಇರುತ್ತೆ. ಇಲ್ಲ ಸಂಡೇನೇ ಹಾಕ್ಸಿದ್ರೆ ಮಂಡೇ ಬರುತ್ತೆ, ಮತ್ತು ಮಂಡೇ ಸ್ಕೂಲಿಗೆ ರಜೆ ಹಾಕಬೇಕು. ಸೊ ಹಂಗಾಗಿ ಇವತ್ತು ಸ್ಯಾಟರ್ಡೇ ಹಾಕ್ಸಿದ್ರೆ ಅಟ್ಲೀಸ್ಟ್ ಸಂಡೇ ಸ್ವಲ್ಪ ರೆಸ್ಟ್ ಮಾಡ್ಬೋದು. ಏನಾದರೂ ಸ್ವಲ್ಪ ಡ್ರೌಸಿನೆಸ್ಸು ಸುಸ್ತು ಆ ಥರದ್ದು ಇದ್ದರೆ ಹೋಗುತ್ತೆ ಅಂತ. ಯೂಶ್ವಲಿ ಬರಲ್ಲ ಅಂತ ಹೇಳಿದ್ದಾರೆ. ಸೊ ಹಂಗಾಗಿ ಇವತ್ತು ಸಂಜೆ ಅದನ್ನು ಕೂಡ ಹಾಕ್ಸ್ಕೊಂಡು ಬರ. ಇನ್ನು ಎಲ್ಲನೂ ಪ್ಯಾಕ್ ಮಾಡಿಟ್ಕೊಂಡ್ವಿ. ನಾನು 1 ಅವರ್ಗೆ ಪುಳಿಯೋಗರೆ, ಕರ್ಡ್ ರೈಸ್ ಮತ್ತು ಶಾವಿಗೆ ಮತ್ತು ಶಾವಿಗೆ ಹಾಕಿಬಿಟ್ಟು ಪಾಯಸನೂ ಮಾಡಿಬಿಟ್ಟೆ. 1 ಅವರಲ್ಲಿ 3 ಐಟಮು ಮಾಡಿಬಿಟ್ಟು, ಇನ್ನು ಅಪ್ಪ ಅಮ್ಮ ಬರ್ತಾಯಿಲ್ಲ, ನಾವೇ ಏನೇನು ಬೇಕಾಗುತ್ತೆ ಪ್ಲೇಟ್ಸು ಬಾಕ್ಸ್ಗೆಲ್ಲ ಪ್ಯಾಕ್ ಮಾಡಿಕೊಂಡು, ಇನ್ನು ಸ್ವಲ್ಪ ಕುಡಿಯೋಕ್ಕೆ ನೀರು ಇವನ್ನೆಲ್ಲನೂ ತೊಗೊಂಡು ಹೋಗ್ತಾಯಿದ್ದೀವಿ. ಅದೇ ಒಂದು ಪ್ಯಾಕ್ ಮಾಡಿಕೊಂಡು ಹೊರಟಿದ್ದೀವಿ ನಾವು. ಸೊ ಫ್ರೆಂಡ್ಸ್, ಈಗ ನಾವು ಕೆಂಪಮ್ಮನ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಹಾಗೆ ಒಂದು ದೇವರಸ್ ಅಂತ ಒಂದು ಹಳ್ಳಿ, ದೇವರಸ್ನ ಹಳ್ಳಿ ಅಂತ, ಅಲ್ಲಿ ಒಂದು ಸ್ವಲ್ಪ ಹತ್ರ ಆಗುತ್ತೆ. ಅಲ್ಲೂ ಚೆನ್ನಾಗಿದೆ ದೇವಸ್ಥಾನ. ಅಲ್ಲಿ ಶಿವಂದು ಇದೆ, ಮಂಜುನಾಥ ಸ್ವಾಮಿ, ಶಿವನ್ ರಿಲೇಟೆಡ್ಡೇ ಇತ್ತು. ಸೊ ಫಸ್ಟ್ ಇಲ್ಲೆಲ್ಲ ಪುಳಿಯೋಗರೆ, ಕರ್ಡ್ ರೈಸು ಮತ್ತು ಪಾಯಸ ಮಾಡಿದ್ದೆ. ಈಗ ಜಸ್ಟ್ ಎಲ್ಲ 1 ಅವರ್ ಹಿಂದೆ ಪ್ರಿಪೇರ್ ಮಾಡಿಕೊಂಡು ನಾನು, ಮಕ್ಕಳು, ಸಹನ ಮತ್ತು ಸುಜ್ಜನ್ ಎಲ್ಲ ನಾವು ಅಷ್ಟೇ ಜನ ಹೋಗ್ತಾ ಇರೋದು. ಅಪ್ಪ ಒಂದು ಸ್ವಲ್ಪ ತಲೆನೋವು ಅಂತ ಇಲ್ಲೇ ಇದ್ದಾರೆ. ಅಂದರೆ ಅವ್ರಿಗೂ ಫ್ಯಾಕ್ಟ್ರಿ ಇರುತ್ತಲ್ಲ, ಅಮ್ಮ ಇನ್ನು ಮನೆ ಕೆಲಸ ಅಂತ ಅವ್ರು ಬರ್ತಾಯಿಲ್ಲ. ನಾವು ಇಷ್ಟೇ ಜನ ಹೋಗ್ತಾ ಇದ್ದೀವಿ. ಕೆಂಪಮ್ಮಂಗೆ ಫಸ್ಟ್ ಟೈಮ್ ಬರ್ತಿರೋದು, ನನ್ನ ತಂಗಿ ಇವರೆಲ್ಲ ನೋಡಿಲ್ಲ. ಸೊ ಕೈ ಮುಕ್ಕೊಂಡು ಅಲ್ಲೇ ಎಲ್ಲಾದರೂ ಊಟ ಮಾಡಿಬಿಟ್ಟು ಮತ್ತು ದೇವರಸ್ನಹಳ್ಳಿಗೆ ಹೋಗಿ ವಾಪಸ್ ಬರೋದು, ಇಷ್ಟು ಇದೆ. ಸೊ ಬನ್ನಿ, ನಿಮಗೂ ಕೂಡ ತೋರಿಸ್ತೀನಿ ನಮ್ಮದು ಟೆಂಪಲ್ ವಿಸಿಟು, ಊಟ ಎಲ್ಲ ಹೇಗಿರುತ್ತೆ ಅಂತ. ಸಿಕ್ಕಾಪಟ್ಟೆ ಬಿಸಿಲು ಇತ್ತು ನಾವು ಹೊರಡೋವಾಗ. ಇನ್ನು ಕೆಂಪಮ್ಮ ಬಂದು ತುಂಬ ಜನ ಕೇಳ್ತಾ ಇದ್ದೀರಾ ಎಲ್ಲಿ ಬರುತ್ತೆ ಈ ದೇವಸ್ಥಾನ ಅಂತ. ಈ ಕಡೆ ನಾವು ಕೆಸರುಮಾಡುವಿಂದ ಹೋದರೆ ತುಂಬ ಹತ್ತಿರ ಆಗುತ್ತೆ. ಇದು ನೇರಳಾಪುರ ಅಂತ, ಇಲ್ಲಿಂದ ಒಂದು 15 ಕಿಲೋಮೀಟ್ರ್ ಆಗುತ್ತೆ ತುಮಕೂರು ಸಿಟಿಯಿಂದ. ನೇರಳಾಪುರ ಅಂತ ನಿಮಗೆ ಗೂಗಲಲ್ಲಿ ಏನು ನಾವು ಹೇಳೋ ಅವಶ್ಯಕತೆಯೇ ಇಲ್ಲ. ಕೆಂಪಮ್ಮ ದೇವಸ್ಥಾನ ನೇರಳಾಪುರ ಅಂತ ಹೊಡೆದ್ರೆ ಅದೇ ನಿಮ್ಮನ್ನು ಕರ್ಕೊಂಡು ಹೋಗುತ್ತೆ ಮ್ಯಾಪಲ್ಲಿ. ಸೊ ಇದೇ ಆ ದೇವಸ್ಥಾನ. ಸುಮಾರು ಸಲ ಬಂದಿದ್ದೀನಿ. ಇದು ತುಂಬ ಜನ ಕೇಳ್ತಾಯಿದ್ರಿ ಎಲ್ಲಿ ಬರುತ್ತೆ ಅಕ್ಕ, ಯಾವ ದೇವರು ಅಂತ. ಇದು ಕೆಂಪಮ್ಮ ದೇವರು, ಗಾಡೆಸ್. ಸೊ ಅಲ್ಲಿಗೆ ಹೋದರೆ ನನಗೆ ಎಷ್ಟು ನೆಮ್ಮದಿ ಸಿಗುತ್ತೆ ಗೊತ್ತಾ, ಅಷ್ಟು ನೆಮ್ಮದಿ ಸಿಗುತ್ತೆ. ಅಷ್ಟೇ ಒಂಥರ ಪಾಸಿಟಿವ್ ವೈಬ್ಸ್ ಕೂಡ ಸಿಗುತ್ತೆ. ಇನ್ನು ಪಕ್ಕದಲ್ಲೇ ದೊಡ್ಡಮ್ಮ ಮತ್ತು ಚಿಕ್ಕಮ್ಮ ಮತ್ತು ಲಕ್ಷ್ಮೀ ದೇವರುಗಳು ಒಂದೇ ದೇವಸ್ಥಾನದಲ್ಲಿದೆ. ಈ ಕಡೆ ಲೆಫ್ಟ್ ಸೈಡಲ್ಲಿ ಬಂದರೆ ಷಣ್ಮಾತ್ಮನ ದೇವಸ್ಥಾನ ಕೂಡ ಇದೆ. ಇದು ಬಂದು ಕೆಂಪಮ್ಮ ದೇವಸ್ಥಾನ. పాయసం తింటావు కదా, పాయసం తింటావు కదా, రొంతు దాటి కనపడుతుంది. మీకు తింటావా ఇట్లా చాలా బాగా ఎక్కువ శాఖ ఓడిపోతుందిలే చాలా. సో ఎంత బాగుంది బాబు క్లైమేట్, క్లౌడ్స్, గ్రీనరీ. ఏయ్ తగిలించుకొనిరు. ಬರೋ ಥರ ಇದೆ, ಕ್ಲೈಮೇಟ್ ಮಾತ್ರ ಸಖತ್ತಾಗಿದೆ. ಇಲ್ಲೇ ಕೆಂಪಮ್ಮನ ದೇವಸ್ಥಾನ, ಇದು ಎದುರುಗಡೆನೇ ಸ್ಕೂಲ್ ಇದೆ. ಸೊ ಇಲ್ಲಿ ಒಂದು ನೇರಳೆ ಮರ ಅನಿಸುತ್ತೆ, ಇದು ನೇರಳೆ ಮರ. ಇಲ್ಲೇ ಕೂತ್ಕೊಂಡು ಅಪ್ಪ ಹೊಟ್ಟೆ ತುಂಬ ಊಟ ಮಾಡಿದ್ದಾಯಿತು. ಪುಳಿಯೋಗರೆ, ಕರ್ಡ್ ರೈಸು, ಪಾಯಸ ಮಾಡಿದೆ. 1 ಅವರಲ್ಲಿ ಮಾಡಿ ಮುಗಿಸ್ಬಿಟ್ಟೆ ಅಷ್ಟು. ಆ್ಯಪಲ್ ತಿಂತಿದ್ಯಾ? ಮಕ್ಳಿಗೆ ತುಂಬ ಚೆನ್ನಾಗಿದೆ ಇದು ಆಟ ಆಡೋಕ್ಕಿಲ್ಲಿ. ಆ್ಯಂಡ್ ಲೈಟಾಗಿ ಮಳೆ ಅಂದರೆ ಹನಿ ಬೀಳ್ತಿದೆ. ಕ್ಲೈಮೇಟ್ ಮಾತ್ರ ಆಸಮ್ ಆಗಿದೆ, ಸಖತ್ತಿದೆ. ಇಲ್ಲೇ ಇರೋಣ ಅನಿಸ್ತಿದೆ ಒಂದು ಮನೆ ಮಾಡ್ಕೊಂಡು. ಯಾವ ಪಲ್ಯೂಷನ್ ಇಲ್ಲ, ಸೌಂಡ್ ಇಲ್ಲ, ಟ್ರಾಫಿಕ್ ಇಲ್ಲ,
ಫ್ರೆಶ್ ಏರ್ ಇಲ್ಲಿ ಸಖತ್ತಾಗಿದೆ ಕ್ಲೈಮೇಟ್. ವೆದರ್ ಮಾತ್ರ ಆಗಿತ್ತು ಅಂತಲೇ ಹೇಳ್ಬೋದು. ನನಗಂತೂ ಅಲ್ಲಿಂದ ಬಿಟ್ಟು ಬರೋದಕ್ಕೆ ಮನಸ್ಸಾಗ್ತಿರ್ಲಿಲ್ಲ. ಆ ದೇವಸ್ಥಾನ, ನಾವು ಊಟ ಮಾಡಿದ ಜಾಗ, ಆ ಪ್ಲೆಸೆಂಟ್ ಕ್ಲೈಮೇಟು ಸಖತ್ತಿತ್ತು. ಮಳೆ ಬರೋ ಥರ ವಾತಾವರಣ ಇತ್ತು. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಆ್ಯಂಡ್ ಅಲ್ಲಿ 2 ಹಸುಗಳು ಕೂಡ ಹುಲ್ಲು ಮೇಯ್ತಿತ್ತು. ಅದು ಮತ್ತು ಆ ವೆದರ್ಗೆ ನೋ ವರ್ಡ್ಸ್ ಅಂತಲೇ ಹೇಳ್ಬೋದು, ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿತ್ತು ಆ ವೆದರ್. ಅಂದರೆ ಅದು ಪಕ್ಕದಲ್ಲೇ ಒಂದು ಸರ್ಕಾರಿ ಸ್ಕೂಲ್ ಇದೆ, ಗೌರ್ಮೆಂಟ್ ಸ್ಕೂಲು. ಅಲ್ಲಿರೋ ಫೀಲ್ಡ್ ಇದು. ಅಲ್ಲೇ ಹೋಗಿ ಒಂದು ಮರದ ಕೆಳಗಡೆ ಕೂತ್ಕೊಂಡು ಊಟ ಮಾಡಿಕೊಂಡು ಇನ್ನು ಅಲ್ಲೇ ಸ್ವಲ್ಪ ವಾಕ್ ಮಾಡಿಕೊಂಡು ಕ್ಲೈಮೇಟ್ನ ಎಂಜಾಯ್ ಮಾಡಿಕೊಂಡು, ಸೊ ನೆಕ್ಸ್ಟ್ ಇವಾಗ ಇನ್ನೊಂದು ಪ್ಲೇಸ್ಗೆ ಹೋಗ್ತೀವಿ, ಅದನ್ನು ನಾನು ತೋರಿಸ್ತೀನಿ. ఉండే తోటకు పోమాడు ఉండే తోట ఒకటి ఊరికే సౌండ్ చేస్తే ನೆಕ್ಸ್ಟ್ ಪ್ಲೇಸ್ ಬಂದು ನೇರಳಾಪುರದಿಂದ ಇಲ್ಲಿಗೆ ಒಂದು 8 ಕಿಲೋಮೀಟ್ರ್ ಆಗುತ್ತೆ ಶಾರ್ಟ್ಕಟ್ಟಲ್ಲಿ. ಇನ್ನೂ ನೀವು ಹೈವೇ ಮೇಲೆ ಹೋಗಬೇಕು ಅಂದ್ರೂ ಹೋಗ್ಬೋದು. ಹೈವೇ ಮೇಲೆ ದಾಬಸ್ಪೇಟೆ ನಿಯರ್ ಆಗುತ್ತೆ. ಯಾವುದಿದು ಊರಂದರೆ ದೇವರ ಹೊಸಹಳ್ಳಿ ಅಂತ. ಇಲ್ಲಿ ವೀರಭದ್ರ ಸ್ವಾಮಿ ದೇವಸ್ಥಾನ ತುಂಬ ಫೇಮಸ್ಸು. ಇದು ಬೆಟ್ಟದ ಮೇಲಿದೆ, ಮಿನಿ ಬೆಟ್ಟ ಅಂತ ಹೇಳ್ಬೋದು. ಇದು ಮಿನಿ ಗಾಡ್ ಸೆಕ್ಷನ್ ಥರ ಇದೆ. ರೋಡ್ ನೋಡ್ತಿದ್ದೀರಲ್ಲ, ಅಷ್ಟೂ ಮಿನಿ ಗಾಡ್ ಸೆಕ್ಷನ್ನು. ಇಲ್ಲಿ ಏನಾದರೂ ಫೋಟೋಶೂಟು ಇಲ್ಲ ಒಂದು ಫಿಲಮ್ ಶೂಟ್ ಕೂಡ ಮಾಡ್ಬೋದು, ಅಷ್ಟು ಸೂಪರ್ ಇದೆ. ಮಿನಿ ಬೆಟ್ಟ, ಅದು ಗಿಡಗಳು ಮರಗಳು ತುಂಬ ಇದೆ, ಗ್ರೀನರಿ ಸಖತ್ತಿದೆ. ಮೇಲ್ಗಡೆ ನಿಂತ್ಕೊಂಡು ನೋಡಿದ್ರೆ ಫುಲ್ಲು ನಮ್ಮ ತುಮಕೂರು ಸಿಟಿ, ಈ ಕಡೆ ಹೈವೇ ಈ ಕಡೆ ಇರೋದು ಒಂದು ಬಸ್ತಿ ಬೆಟ್ಟ ಇದೆ ಹಿರೇಹಳ್ಳಿ ಹತ್ರ, ಅದು ಕೂಡ ಕಾಣಿಸುತ್ತೆ. ಸಖತ್ತಿದೆ ವೆದರ್ ಮಾತ್ರ. ಇದು ಜಾಸ್ತಿ ದೂರ ಕೂಡ ಇಲ್ಲ, ಅಂದರೆ ಬೆಟ್ಟ ಹೈಟು ಜಾಸ್ತಿ ಮೇಲಕ್ಕೆ ಹೋಗಬೇಕು ಅಂತಲೂ ಇಲ್ಲ. ಮಿನಿ ಬೆಟ್ಟ ನಾನು ಆಗಲೇ ಹೇಳ್ದಂಗೆ ಸೂಪರಾಗಿದೆ. ಇಲ್ಲಿ ವೀರಭದ್ರ ಸ್ವಾಮಿ, ಬಸವಣ್ಣ, ಗಣಪತಿ, ಬೇರೆ ಬೇರೆ ದೇವರುಗಳೆಲ್ಲನೂ ಇದ್ದಾವೆ. ತುಂಬ ಚೆನ್ನಾಗಿದೆ ಇಲ್ಲಿ. ಸೊ ಇದು ದೇವರ ಹೊಸಹಳ್ಳಿ ಅಂತ ನಿಮ್ಗೆ ತುಮಕೂರಲ್ಲಿರೋರಿಗೆ ಗೊತ್ತಿರುತ್ತೆ ಕೆಲವ್ರಿಗೆ. ನನಗೂ ಇದ್ರ ಬಗ್ಗೆ ರೀಸೆಂಟಾಗೆ ಗೊತ್ತಾಗಿದ್ದು. ರಶಿ ನಿಲ್ವಾಡ್ಕೊ ಇಡ ನಿಲ್ವಾಡ್ಕೊಂಟವ. ఏ తాకపో బాగుంది చూడి. అయ్యో సుత్తాంది. ಇನ್ನು ಅಲ್ಲಿ ಗೋಪುರ ಥರ ಇದೆಯಲ್ಲ, ಅಲ್ಲೇ ಕಾರ್ ಪಾರ್ಕಿಂಗ್ ಎಲ್ಲ ಇರುತ್ತೆ. ಸ್ವಲ್ಪ ನಡೆಯೋದು, ಒಂದಿಷ್ಟು ಮೆಟ್ಲಿದೆ ಅಷ್ಟೇ, ಜಾಸ್ತಿ ಮೆಟ್ಲೇನಿಲ್ಲ. ಒಂದು 30 ಮೆಟ್ಲು ಇರ್ಬೋದು ಅಂತ ಅನಿಸುತ್ತೆ, +or- ಅಷ್ಟೇ. ತುಂಬ ಚೆನ್ನಾಗಿದೆ ವ್ಯೂ ನೋಡೋದಕ್ಕೆ. ಹೋಗಿ ಯಾವಾಗಾದರೂ ಒಂದು ಬ್ಯೂಟಿಫುಲ್ ನೇಚರ್ ನೋಡಬೇಕು, ಒಂದು ಬ್ಯೂಟಿಫುಲ್ ಸ್ಪಾಟ್ ನೋಡಬೇಕು, ಅದ್ರ ಜೊತೆಗೆ ದೇವ್ರ ದರ್ಶನವೂ ಆಗಬೇಕು ಅಂದರೆ ಇಲ್ಲಿ ಹೋಗ್ಬೋದು. ದೇವರ ಹೊಸಹಳ್ಳಿ ವೀರಭದ್ರ ಸ್ವಾಮಿ ಅಂತ. ಇನ್ನು ಅಲ್ಲಿ ತಾಯ್ತ ಕಟ್ಟಿಸ್ಕೋತೀನಿ ಅಂತ ಪ್ರಕುಲ್ ಹೇಳಿದೆ. ಸರಿ ಇಬ್ರಿಗೂ ಕಟ್ಸೋಣ, ಶಿವಂದಲ್ವಾ ಅಂದ್ಬಿಟ್ಟು. ಸೊ ಇಬ್ರಿಗೂ ಅಲ್ಲಿ ತಾಯ್ತ ಕೂಡ ಕಟ್ಟಿಸ್ದೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ವ್ಯೂ ಕೂಡ ಸೂಪರ್ ಇದೆ. ನಾವು ಪಾರ್ಕಿಂಗ್ ಮಾಡಿರೋದು ಕೂಡ ಎಲ್ಲನೂ ಕಾಣಿಸುತ್ತೆ, ಅಷ್ಟು ಚೆನ್ನಾಗಿದೆ. ನನಗೆ ಈ ಥರ ಪ್ಲೇಸ್ಗಳಿಗೆ ಹೋಗೋದಕ್ಕೆ ತುಂಬ ಇಷ್ಟ ಆಗುತ್ತೆ. ಅದರಲ್ಲೂ ವೀಕೆಂಡ್ ಮಕ್ಕಳನ್ನ ಎಲ್ಲಾದರೂ ಒಂದೊಂದು ಸ್ಪಾಟಿಗೆ ಕರ್ಕೊಂಡು ಹೋಗಬೇಕು, ಹತ್ತಿರ ಇರೋದು ಒಂದು ಹಾಫ್ ಡೇ ಅನ್ನೋ ಥರ ಅನಿಸುತ್ತೆ. ಆ ಗ್ರೀನರಿ ನೋಡ್ತಾ ಇದ್ದರೆ ನಿಜವಾಗ್ಲೂ ಎಷ್ಟೇ ಒಂದು ಸ್ಟ್ರೆಸ್ಸು, ಒಂದು ಏನೇ ಒಂದು ಟೆನ್ಷನ್ಸ್ ಇದ್ದರೂ ಎಲ್ಲನೂ ಹೊರಟೋಗುತ್ತೆ. ಆ್ಯಂಡ್ ನಾವು ದೇವಸ್ಥಾನಕ್ಕೆ ಹೋಗೋದು ಕೂಡ ಅದಕ್ಕೇ. ಸೊ ದೇವರು ಮನೆಯಲ್ಲೇ ಇದ್ದಾರಲ್ಲ, ದೇವ್ರನ್ನ ಮನೆಯಲ್ಲೇ ಪೂಜೆ ಮಾಡ್ಬೋದಲ್ವಾ ಅಂತ ತುಂಬ ಜನ ಅಂದ್ಕೊಳ್ತಾರೆ. ಏನಕ್ಕೆ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ, ದೇವಸ್ಥಾನದಲ್ಲಿ ಮಂತ್ರಗಳು ಎಲ್ಲನೂ ಪಠಿಸ್ತಾರೆ. ಅಲ್ಲೊಂದು ಪಾಸಿಟಿವ್ ವೈಬ್ಸ್ ಇರುತ್ತೆ. ಅಲ್ಲಿ ಪ್ರತಿಷ್ಠಾಪನೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿರ್ತಾರೆ ದೇವರು. ಪ್ರತಿಷ್ಠಾಪನೆ ಮಾಡೋವಾಗ ಪ್ರತಿದಿನವೂ ಒಂದು ಮಂತ್ರಗಳು ಹೇಳ್ತಾ ಇರ್ತಾರೆ ಪೂಜಾರಿಗಳು. ಸೊ ಅದರಿಂದ ಬೇರೆ ಬೇರೆ ರೀಸನ್ಸ್ ಕೂಡ ಇದ್ದಾವೆ. ಅದರಿಂದ ನಮಗೆ ಒಂದು ಪಾಸಿಟಿವ್ ವೈಬ್ಸ್ ಅಂತ ಅನಿಸುತ್ತೆ. ಸೊ ದೇವರಿರೋ ಕಡೆ ನಾವು ಹೋಗಬೇಕು. ಮನೇಲಿ ಪೂಜೆ ಮಾಡೋದು ಬರೀ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಮನೇಲೂ ಪೂಜೆ ಮಾಡಬೇಕು. ನಾವು ಇರೋ ಕಡೆನೂ ನಾವು ದೇವ್ರನ್ನ ಇಟ್ಟು ಪೂಜಿಸ್ಬೇಕು. ಹಾಗೆ ದೇವ್ರು ಇರೋ ಕಡೆನೂ ನಾವು ಹೋದರೆ, ಅವರು ಮಡ್ಲಿಗೆ ಹೋಗಿ
ನಮಗೆ ಒಂದು ಆಶೀರ್ವಾದ ಸಿಕ್ಕಂಗೆ ಅರ್ಥ. ಅದು ನಮಗೆ ಅವ್ರ ಆಶೀರ್ವಾದ ಸಿಕ್ಕಿದ್ರೆ ನಮಗೆ ನೆಕ್ಸ್ಟ್ ನಮ್ಮದು ಫರ್ದರ್ ಏನೇ ಕೆಲಸಗಳು ಮಾಡೋಕ್ಕೂ ನಮಗೆ ಒಂದು ಸ್ಟ್ರೆಸ್ ಫ್ರೀ ಮೈಂಡ್ ಆಗೈತೆ. ಸೊ ನೆಕ್ಸ್ಟ್ ಒಳ್ಳೊಳ್ಳೆ ಕೆಲಸಗಳು ಮಾಡೋದಕ್ಕೆ ನಮಗೂ ಒಂದು ಪಾಸಿಟಿವ್ ವೈಬ್ ಸಿಗುತ್ತೆ ದೇವಸ್ಥಾನಕ್ಕೆ ಹೋದಾಗ. ಸೊ ಇದೇ ರೀಸನ್ಗೆ ನಾವು ದೇವಸ್ಥಾನಗಳಿಗೆ ಹೋಗಬೇಕು ಅಂತ ಹೇಳೋದು, ಓಕೆನಾ. ಸೊ ತುಂಬ ಜನ ಇದನ್ನು ಅಂದ್ಕೊಂಡಿರ್ತಾರೆ, ಯಾಕೆ ದೇವ್ರ ಮನೆಯಲ್ಲೇ ಪೂಜೆ ಮಾಡ್ಕೋಬೋದಲ್ಲ, ದೇವ್ರು ಎಲ್ಲಿದ್ದರೆ ಏನು ಎಲ್ಲ ಕಡೆನೂ ದೇವರು ಅಂತ. ಸೊ ದೇವರು ಜಾಗ ಹೋಗೋದು ಬೇರೆ, ಇಲ್ಲಿ ಮನೇಲಿ ಮಾಡೋದು ಬೇರೆ ಅಲ್ವಾ. ಸೊ ಅಂತ ಹೇಳ್ತಾ ಈ ಚಿಕ್ಕ ಪುಟ್ಟ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಪ್ಲೀಸ್. ಮತ್ತೆ ಸಿಗೋಣ. ಬೈ ಬೈ, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್.